ಸರಿಗಮಪ ವೇದಿಕೆ ಮೇಲೆ ಬಂಡೀಪುರದ ಬೀಟ್ ಆಫೀಸರ್ ಆಗಿರುವಂತ ರಂಗನಾಥ್ ಅವರು ಕೂಡ ತುಂಬಾ ಚೆನ್ನಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಹಾಡನ್ನ ಹಾಡಿದ್ದಾರೆ. ಸುದೀಪ್ ಸರ್ ಅವರ ಕಂಪ್ಲೀಟ್ ಒಂದು ಸಾಂಗಿನ ಕಾರ್ಯಕ್ರಮ ಆಗಿರುತ್ತೆ. ಸುದೀಪ್ ಸರ್ ನಟನೆಯ ಎಲ್ಲಾ ಕಂಪ್ಲೀಟ್ ಚಿತ್ರದ ಹಾಡುಗಳನ್ನ ಸ್ಪರ್ಧಿಗಳು ಹಾಡ್ತಾರೆ. ಅದರಲ್ಲಿ ಬೀಟ್ ಆಫೀಸರ್ ಆಗಿರುವಂತ ಬೀಟ್ ಫಾರೆಸ್ಟರ್ ಆಗಿರುವಂತ ರಂಗನಾಥ್ ಅವರು ಕೂಡ ಕೆಂಪೇಗೌಡ ಸಿನಿಮಾದಿಂದ ತರ ಇಡಿಸಿದೆ ಮನಸ್ಸಿಗೆ ನೀನು ಅಂತ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾರೆ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ವಿಜಯ್ ಪ್ರಕಾಶ್ ಅವರಾಗಿರ್ಬೋದು, ರಾಜೇಶ್ ಕೃಷ್ಣನ್ ಅವರು, ಅರ್ಜುನ್ ಜನ್ಯ ಅವರು ಒಳ್ಳೊಳ್ಳೆ ಕಮೆಂಟ್ಸ್ ಗಳನ್ನ ನೀಡ್ತಾರೆ. ಸುದೀಪ್ ಸರ್ ಅವರ ನೆಚ್ಚಿನ ಹಾಡು ಇದಾಗಿರುತ್ತೆ. ಸುದೀಪ್ ಸರ್ ಮತ್ತೆ ರಾಗಿಣಿ ನಟನೆಯ ಅದ್ಭುತವಾದಂತಹ ಸಿನಿಮಾ ಕೆಂಪೇಗೌಡ. ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಬರುತ್ತಲ್ಲ, ಸೂಪರ್ ಸಾಂಗ್. ಇದರಲ್ಲಿ ರಂಗನಾಥ್ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಒಂದು ಒಳ್ಳೆ ಅಂಕವನ್ನ ಪಡೆದುಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹಾಡನ್ನ ಹೇಳ್ತಾರೆ ಅಂದ್ರೆ ಇವರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ. ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಂತ ರಂಗನಾಥ್ ಅವರಿಗೆ ಆಡುವುದು ಅಂದ್ರೆ ತುಂಬಾನೇ ಪ್ಯಾಷನ್. ಸೊ ಹೀಗಾಗಿ ಅದನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ, ವೈರಲ್ ಆಗುತ್ತೆ, ಒಳ್ಳೊಳ್ಳೆ ಹಾಡುಗಳನ್ನ ಆಡ್ತಾರೆ. ಹೀಗಾಗಿ ಇವರು ಟ್ರೆಂಡಿಂಗ್ ನಲ್ಲಿ ಬರ್ತಾರೆ. ಇನ್ಸ್ಟಾಗ್ರಾಮ್ ಮೂಲಕ ಎಲ್ಲಾ ಕಡೆ ಮನೆ ಮಾತಾಗ್ತಾರೆ. ನಂತರ ಆಡಿಷನ್ ಕೊಟ್ಟು ಸರಿಗಮಪಗೆ ಎಂಟ್ರಿ ಕೊಡ್ತಾರೆ. ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ವೇದಿಕೆ ಹತ್ತುತ್ತಾರೆ. ಒಳ್ಳೆ ಒಂದು ವೇದಿಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ರಂಗನಾಥ್ ಅವರಿಗೆ. ಈಗ ಸುದೀಪ್ ಸರ್ ಅವರ ಹಾಡನ್ನ ಆಡಿ ಇನ್ನಷ್ಟು ಮೆಚ್ಚುಗೆಗೆ ಕಾರಣವಾಗಿದ್ದಾರೆ. ರಂಗನಾಥ್ ಅವರು ನಿಮ್ಗೂ ಕೂಡ ಇಷ್ಟನ? ಇವರ ಹಾಡುಗಳು ಹೇಗಿದೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ. ಎಲ್ಲರ ನೆಚ್ಚಿನ ಗಾಯಕರಾಗಿದ್ದಾರೆ ರಂಗನಾಥ್ ಅವರು. ಸೊ ಇವರ ಹಾಡುಗಳನ್ನ ನೋಡಬೇಕು ಅಂತ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ರು. ಅದೇ ರೀತಿ ಈ ಒಂದು ವೀಕೆಂಡ್ ನಲ್ಲಿ ಒಂದೊಳ್ಳೆ ಮನೋರಂಜನೆ. ಸುದೀಪ್ ಸರ್ ಅವರ ಹಾಡುಗಳು ಒಂದು ಸಂಗಮ ಅಂತಾನೆ ಹೇಳ್ಬೋದು. ಸುದೀಪ್ ಸರ್ ನೆಚ್ಚಿನ ಫೇವ್ರೇಟ್ ಹಾಡುಗಳೆಲ್ಲ ಒಂದು ಲಿಸ್ಟ್ ಅನ್ನ ಮಾಡಿ ಎಲ್ಲ ಒಂದು ಸ್ಪರ್ಧಿಗಳು ಆಡ್ತಾ ಹೋಗ್ತಾರೆ. ಸುದೀಪ್ ಸರ್ ಒಂದು ಕಂಪ್ಲೀಟ್ ಆಗಿ ಕೂತು ಎಂಜಾಯ್ ಮಾಡ್ತಾರೆ.